हरि ओम्। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुराः सुरगणाः। देवाय तस्मै नमः। देवाय तस्मै नमः। अथ षष्ठोऽध्यायः ध्यानयोगः। श्रीभगवानुवाच 32ನೇ ಶ್ಲೋಕ। आत्मौपम्येन सर्वत्र समं पश्यति योऽर्जुन सुखं वा यदि वा दुःखं स योगी परमो मतः। ಎಲೈ ಅರ್ಜುನನೇ, ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡುವ ಈ ಯೋಗಿಗೆ ಸುಖ ದುಃಖಗಳೆರಡೂ ಸಮವೇ. ಅಂತಹ ಯೋಗಿಯು ಪರಮಶ್ರೇಷ್ಠನು. ಯಾರು ಆತ್ಮನಲ್ಲೇ ನಿಂತಿರ್ತಾನೋ, ಸಾಧನೆಯನ್ನು ಮಾಡಿ ಹೊರ ಪ್ರಪಂಚದ ವಸ್ತುಗಳ ಮೇಲಾಗಲಿ ಸಂಬಂಧಗಳ ಮೇಲಾಗಲಿ ಅವನ ಸಂತೋಷ ಅವಲಂಬಿಸಿಲ್ವೋ ಅವನು ಯೋಗಿ. ಅವನು ಹೇಗೆ ನೋಡ್ತಿರ್ತಾನೆ ಪ್ರಪಂಚವನ್ನು? ಆವಾಗ ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡ್ತಾ ಇರ್ತಾನೆ. ಅಲ್ಲಿ ಹೊರಗಡೆ ಇವನು ಯೋಗಿ ಆದ ತಕ್ಷಣ ಸಾಧನೆ ಎಲ್ಲ ಮಾಡಿ ಆ ಕ್ಷಣ ಅಲ್ಲಿ ಹೊರಗಡೆ ಎಲ್ಲ ಸಮ ಆಗೋಗುತ್ತೆ ಅಂತ ಇಲ್ಲ. ಅಲ್ಲಿ ಅವನ ದೃಷ್ಟಿ ಏನಿರುತ್ತೆ ಹೊರಗಡೆ ಪ್ರಪಂಚವನ್ನು ನೋಡುವಂಥದ್ದು, ಅದು ಸಮದೃಷ್ಟಿ. ಆ ಸಮದೃಷ್ಟಿಯಿಂದ ಅವನು ಪ್ರಪಂಚವನ್ನು ನೋಡ್ತಾ ಇರ್ತಾನೆ. ಯಾವಾಗ ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡ್ತಾ ಇರ್ತಾನೋ ಅವನಿಗೆ ಸುಖ ದುಃಖ ಎರಡೂ ಸಮವಾಗೇ ಇರುತ್ತೆ. ಸುಖ ಬಂದರೆ ಅವನು ಹೆಚ್ಚು ಹಿಗ್ಗೋದಿಲ್ಲ, ದುಃಖ ಆದಾಗ ಕುಗ್ಗೋದು ಇಲ್ಲ. ಆ ರೀತಿಯಲ್ಲಿ ಇರ್ತಾನೆ. ಒಬ್ಬ ಜ್ಞಾನಿಗೂ ಮತ್ತೊಬ್ಬ ಅಜ್ಞಾನಿಗೂ ಈ ಪ್ರಪಂಚ ಒಂದೇ, ನೆನ್ಪಿಟ್ಕೊಳ್ಬೇಕು. ಅವನು ಯೋಗಿ ಆದ ಆತ್ಮನಲ್ಲೇ ನಿಂತಿದ್ದಾನೆ ಅಂದ ಕೂಡಲೇ ಪ್ರಪಂಚ ಬದಲಾಗೋದಿಲ್ಲ, ಅವನು ಬದಲಾಗಿರ್ತಾನೆ. ಅವನು ನೋಡುವ ದೃಷ್ಟಿ ಬದಲಾಗಿರತ್ತಷ್ಟೆ. ಅಂತಹ ಯೋಗಿ ಯಾವುದು ಸುಖ ದುಃಖಗಳು ಎರಡನ್ನೂ ಸಮನಾಗಿ ನೋಡ್ತಾ ಇರ್ತಾನೋ ಅವನೇ ಪರಮಶ್ರೇಷ್ಠ. ಯಾವಾಗ ಸುಖ ದುಃಖಗಳನ್ನು ಸಮನಾಗಿ ನೋಡ್ಲಿಕ್ಕೆ ಸಾಧ್ಯ? ಎಲ್ಲರೂ ನನ್ನವರೇ ಅಂತ ಅಂದ್ಕೊಂಡಾಗ ಅದು ಸಮದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ. ಈಗ ನನ್ನ ಕಾಲಿಗೆ ಪೆಟ್ಟಾಯಿತು ಅಂತ ಅಂದರೆ ಆ ಕಾಲನೇನು ತೆಗೆದಾಕ್ಬಿಡಲ್ಲ ನಾನು. ಅಥವಾ ನನ್ನ ಕೈಗೆ ಹೆಚ್ಚು ಬಲ ಬಂದಿದೆ ಅಂದ ಕೂಡಲೇ ಅದನ್ನೇನು ಹೆಚ್ಚು ಅಪ್ಪಿ ಇಟ್ಕೊಳ್ಳೋದಿಲ್ಲ. ಎರಡೂ ಒಂದೇ ಸಮನಾಗಿ ನೋಡ್ಕೊಳ್ತಿರ್ತೀನಿ ಅಷ್ಟೇ. ಹಾಗೆ ಈ ಪ್ರಪಂಚದಲ್ಲಿ ಎಷ್ಟೇ ಸುಖ ದುಃಖಗಳು ಬರ್ತಾಯಿದ್ರು ಕೂಡ, ಪ್ರಪಂಚದಿಂದ ಸುಖ ದುಃಖಗಳಾಗ್ತಾಯಿದ್ರು ಕೂಡ ಅದನ್ನು ಸಮನಾಗಿ ಸ್ವೀಕರಿಸ್ತಾನೆ. ಸಮನಾಗಿ ಸ್ವೀಕರಿಸೋದು ಅಂದ್ರೇನು? ಅವನಿಗೂ ಪೆಟ್ಟು ಬೀಳುತ್ತೆ, ಅವನಿಗೂ ದುಃಖ ಆಗುತ್ತೆ. ಆದರೆ ಅದು ಕ್ಷಣ ಮಾತ್ರದಲ್ಲಿ ಅವನು ಅದನ್ನು ವಾಪಸ್ ಸಮಸ್ಥಿತಿಗೆ ತೊಗೊಂಡು ಬರ್ತಾನೆ ಮನಸ್ಸನ್ನು. ಆ ಮನಸ್ಸು ಅವನಿಗೂ ಚಂಚಲ ಆಗುತ್ತೆ, ಪೆಟ್ಟು ಬಿದ್ದಾಗ ದುಃಖ ಆಗುತ್ತೆ. ಆದರೆ ಆ ಮನಸ್ಸನ್ನು ಮರುಕ್ಷಣವೇ ಅದನ್ನು ವಾಪಸ್ ತಂದುಕೊಳ್ತಾನೆ. ಅಂತಹ ಯೋಗಿಯು ಪರಮಶ್ರೇಷ್ಠ ಅಂತ ಭಗವಂತ ಹೇಳಿದ್ದಾನೆ. ಇಷ್ಟು ಹೇಳುವಾಗ
ಅರ್ಜುನನಿಗೊಂದು ಪ್ರಶ್ನೆ. ಏನು ಹೇಳ್ತಾನೆ? ಆ ಪ್ರಶ್ನೆಯನ್ನು ಇಲ್ಲಿ ಭಗವಂತ ಅರ್ಜುನ ಕೇಳ್ತಾ ಇದ್ದಾನೆ. 2 ಶ್ಲೋಕಗಳಲ್ಲಿದೆ ಪ್ರಶ್ನೆ. 2 ಶ್ಲೋಕಗಳನ್ನು ನೋಡೋಣ. ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅರ್ಜುನನು ಹೇಳುತ್ತಾನೆ, ಮಧುಸೂದನನೇ, ಸಮತ್ವದಿಂದ ಮನಸ್ಸನ್ನು ಇಟ್ಟುಕೊಳ್ಳಬೇಕೆಂದು ನೀನು ಈಗ ಯಾವ ಯೋಗವನ್ನು ಹೇಳಿದೆಯೋ, ಮನಸ್ಸಿನ ಚಂಚಲತೆಯಿಂದ ಅದನ್ನು ಸಾಧಿಸುವುದು ಸಾಧ್ಯವಾದೀತೆಂದು ಕಾಣುವುದಿಲ್ಲ. ಹೇ ಕೃಷ್ಣ, ಮನಸ್ಸಿನ ಸ್ವರೂಪವೇ ಚಂಚಲತ್ವ. ಅದು ಕ್ಷೋಭೆಯನ್ನು ಉಂಟು ಮಾಡುವಂತಹದು, ಅತ್ಯಂತ ಬಲಶಾಲಿಯೂ ಹೌದು. ಅದನ್ನು ನಿಗ್ರಹಿಸುವುದು ಎಂದರೆ ಗಾಳಿಯನ್ನು ಹಿಡಿಯುವಷ್ಟೇ ಕಷ್ಟವಾದುದು. ಇಷ್ಟೊತ್ತು ಹೇಳಿದ್ದೆಲ್ಲ ಕೇಳಿದ ಮೇಲೆ ಅರ್ಜುನನಿಗೆ ಮತ್ತೆ ಅನ್ನಿಸ್ತಾ ಇದೆ. ಏನಂತ? ಇದೆಲ್ಲ ಸಾಧ್ಯ ನಮ್ಮ ಕೈಲಿ ಆಗದೆ ಇರೋದು ಬಿಡು ಕೃಷ್ಣ ಅಂತ. ಆ ಮನಸ್ಸು ಅತ್ಯಂತ ಚಂಚಲವಾಗಿರುವಂಥದ್ದು. ನೀನು ಯಾವ ಯೋಗವನ್ನು ಹೇಳ್ತಿದ್ಯೋ, ಮನಸ್ಸನ್ನು ಸಮತ್ವವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆಯೋ, ಆ ಮನಸ್ಸು ಅಷ್ಟೊಂದು ಚಂಚಲವಾಗಿದೆ. ಈಗ ನೋಡಿ ಎಷ್ಟು ಸುಂದರ ಇದು. ಈ ಮನಸ್ಸಿನ ಚಂಚಲತ್ವವನ್ನು ಬಿಡಿಸಿ ನಾವು ಆ ಮನಸ್ಸನ್ನು ಪ್ರಶಾಂತಗೊಳಿಸಬೇಕು ಅಂದರೆ ಮನಸ್ಸು ಮಾಡಬೇಕು. ಅದೇ ಮನಸ್ಸಿಂದ ಅದೇ ಮನಸ್ಸನ್ನು ಪ್ರಶಾಂತಗೊಳಿಸಬೇಕು. ಅದಕ್ಕೆ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಕಳ್ಳನೇ ಕಳ್ಳನ ಹಿಡಿಬೇಕು ಅಂತ. ಚಂಚಲ ಆಗ್ತಿರೋದು ಯಾವುದು? ಮನಸ್ಸು. ಪ್ರಶಾಂತಗೊಳಿಸ್ಬೇಕಾಗಿರೋದು ಯಾವುದನ್ನು? ಮನಸ್ಸನ್ನು. ಹೇಗೆ ಪ್ರಶಾಂತಗೊಳಿಸ್ಬೇಕು? ಪ್ರಶಾಂತಗೊಳಿಸ್ಲಿಕ್ಕೆ ಮನಸ್ಸು ಮಾಡಬೇಕು ನಾನು. ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ? ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಅರ್ಜುನ, ಆ ಮನಸ್ಸು ಎಷ್ಟು ಚಂಚಲವಾಗಿದೆ, ಬಲವಾಗಿದೆ, ಅದನ್ನು ಪ್ರಶಾಂತಗೊಳಿಸು ಅಂತ ಹೇಳ್ತಾ ಇದೆಯಾ? ಅದು ಯಾವತ್ತಾದರೂ ಸಾಧ್ಯ ಆಗುತ್ತಾ ಕೃಷ್ಣ? ಅದೆಲ್ಲ ಸಾಧ್ಯ ಆಗೋದಿಲ್ಲ. ಯಾಕೆ? ಇದು ನನ್ನ ಮನಸ್ಸು ನಿನ್ನ ಮನಸ್ಸು ಅಂತ ಹೇಳ್ತಾ ಇಲ್ಲ ಅಲ್ಲಿ. ಎಲ್ಲರ ಮನಸ್ಸು, ನಮ್ಮೆಲ್ಲರ ಮನಸ್ಸು ಚಂಚಲವಾದದ್ದೇ. ಅದು ಕ್ಷೋಭೆಯನ್ನು ಉಂಟು ಮಾಡುವಂಥದ್ದೇ, ಅದು ತೊಂದರೆಯನ್ನು ಉಂಟು ಮಾಡುವಂಥದ್ದೇ, ಮತ್ತು ಅತ್ಯಂತ ಬಲಶಾಲಿ ಕೂಡ ಹೌದು. ಆ ಮೈಂಡ್ ಈಸ್ ಸೋ ಪವರ್ಫುಲ್ ಅಲ್ವಾ? ಅದು ಒಂದು ಸಲ ಮನಸ್ಸು ಮಾಡಿಬಿಟ್ರೆ ಏನು ಬೇಕಾದರೂ ಮಾಡಲಿಕ್ಕಾಗತ್ತೆ. ಆದರೆ ಆ ಮನಸ್ಸು ಮಾಡೋದಕ್ಕೆ ಮನಸ್ಸು ಮಾಡಬೇಕು. ಯಾವುದರಿಂದ? ಆ ಮನಸ್ಸಿನಿಂದನೇ ಮಾಡಬೇಕು. ಅದನ್ನು ನಿಗ್ರಹಿಸುವುದು ಎಂದರೆ ಗಾಳಿಯನ್ನು ಹಿಡಿಯುವಷ್ಟು ಕಷ್ಟವಾದೀತು. ಆ ಗಾಳಿ ನೋಡಿ ಯದ್ವಾ ತದ್ವಾ ಎಲ್ಲೆಲ್ಲೋ ಬೀಸ್ತಾ ಇರುತ್ತೆ. ಅದನ್ನು ಹಿಡಿದು ಒಂದು ಕಡೆ ನಿಲ್ಲಿಸೋದು ಅಂದರೆ ಎಷ್ಟು ಕಷ್ಟ ಅಲ್ವಾ? ಹಾಗೆ ಈ ಮನಸ್ಸು ಕೂಡ ಅತ್ಯಂತ ಚಂಚಲವಾದದ್ದು. ಅದು ಎಲ್ಲೆಲ್ಲೋ ಹರಿದಾಡ್ತಾ ಇದೆ. ಅದನ್ನು ಹಿಡಿದು ಕಟ್ಟಾಕೋದು ಅಂತಂದರೆ ಗಾಳಿಯನ್ನು ಹಿಡಿದಷ್ಟು ಕಷ್ಟ ಆಗತ್ತೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಇದು ಪ್ರಶ್ನೆ ಬರೀ ಅರ್ಜುನನ್ ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರಶ್ನೆ ಕೂಡ ಅದೇ. ಅತ್ಯಂತ ಚಂಚಲವಾದ ಮನಸ್ಸು ನಮ್ಮದು, ಅದನ್ನು ಕಟ್ಟಿ ಹಾಕುವುದು ಹೇಗೆ? ಅರ್ಜುನನ ಪ್ರಶ್ನೆ. ಭಗವಂತ ಉತ್ತರ ಕೊಡ್ತಾನೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀ ಭಗವಂತನು ಹೇಳುತ್ತಾನೆ, ಮಹಾಬಾಹುವೆ, ಮನಸ್ಸು ಚಂಚಲವೆಂಬುದು ನಿಜ, ಅದರ ನಿಗ್ರಹ ಕಷ್ಟವೆಂಬುದು ಸುಳ್ಳಲ್ಲ. ಆದರೂ ಕೌಂತೆಯ, ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಎಷ್ಟು ಸುಂದರವಾಗಿ ಕೃಷ್ಣ ಉತ್ತರ ಕೊಡ್ತಾ ಇದ್ದ ನೋಡಿ. ಒಪ್ಕೊಂಡ್ಬಿಟ್ಟ ಅರ್ಜುನ ಹೇಳಿದ್ದಕ್ಕೆ. ಹೌದು ಅರ್ಜುನ, ನಿನ್ನ ಪ್ರಶ್ನೆ ಸರಿ ಕೇಳಿದ್ದು. ಏನಂತ? ಮನಸ್ಸು ಚಂಚಲವಾದದ್ದು, ಅದನ್ನು ನಿಗ್ರಹಿಸೋದು ಕಷ್ಟ. ಹೌದು. ಆವಾಗ ಅರ್ಜುನನ ಖುಷಿಯಾಗೋಗಿರುತ್ತೆ. ನಾನು ಕೇಳಿದ ಪ್ರಶ್ನೆಗೆ ಗುರುಗಳೇ ಒಪ್ಕೊಂಡ್ಬಿಟ್ರಿ ಇಲ್ಲಿ ಅರ್ಜುನ, ನೀ ಹೇಳ್ತಾ ಇರೋದು ಸರಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಖುಷಿಯಾಗೋಗ್ಬಿಡುತ್ತೆ ಅವನಿಗೆ.
ಅದಕ್ಕೆ ಮುಂದುವರಿಸ್ತಾನೆ. ನೀ ಹೇಳ್ತಾ ಇರೋದು ಸರಿ, ಮನಸ್ಸನ್ನು ಪ್ರಶಾಂತಗೊಳಿಸೋದು ಕಷ್ಟ. ಆದರೆ ಶುರು ಮಾಡ್ತಾನೆ ಏನಂತ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇನತು. ಅಭ್ಯಾಸ ಮತ್ತು ವೈರಾಗ್ಯದಿಂದ ಆ ಮನಸ್ಸನ್ನು ಪ್ರಶಾಂತಗೊಳಿಸ್ಬೋದು ಅಂತ. ಈಗ ನೋಡಿ, ಅಭ್ಯಾಸ ಮೊದಲು ಮಾಡಬೇಕಾ ವೈರಾಗ್ಯ ಮೊದಲು ಮಾಡಬೇಕಾ? ವೈರಾಗ್ಯ ಬಂದಮೇಲೆ ಅಭ್ಯಾಸ ಮಾಡ್ತಾ ವೈರಾಗ್ಯನ, ಇದು ಯಾವಾಗಲೂ ನಮ್ದು ಇದೇ ಥರ. ಆ ಮನಸ್ಸನ್ನು ಪ್ರಶಾಂತಗೊಳಿಸೋದು ಅಂದ್ರೇನೋ ಹಿಂದೆ ಎಲ್ಲ ವಿಚಾರ ಮಾಡಿದ್ವಿ. ಅದಕ್ಕೆ ಚಾಯ್ಸಸ್ ಕಡಿಮೆ ಕೊಡಬೇಕು ಅಂತ. ಹೆಚ್ಚಿನ ಚಾಯ್ಸ್ ಕೊಟ್ಟರೆ ಅದು ಎಲ್ಲೆಲ್ಲೋ ಹರಿದಾಡತ್ತೆ. ಅದು ಕಡಿಮೆ ಚಾಯ್ಸ್ ಕೊಟ್ಟರೆ ಅದು ಸ್ವಲ್ಪ ಸ್ಥಿರವಾಗಿರುತ್ತೆ. ಸ್ಥಿರವಾಗಿ ಅದನ್ನು ಮತ್ತೆ ಬೇಗ ವಾಪಸ್ ತರೋದು ಸುಲಭ ಅಂತ. ಈ ರೀತಿಯಾಗಿ ಓಡುವಂಥ ಮನಸ್ಸು ಮೊದಲು ವೈರಾಗ್ಯ ತೊಗೊಂಡ್ಮೇಲೆ ನಾನು ಅಭ್ಯಾಸ ಮಾಡ್ತೀನಿ. ವೈರಾಗ್ಯ ಅಂದರೆ ಅದನ್ನೆಲ್ಲ ವಿಡ್ರಾ ಮಾಡ್ಕೊಂಡ್ಮೇಲೆ, ಈ ಪಂಚೇಂದ್ರಿಯಗಳು ಹೇಗೆ ಹೊರಗಡೆ ವಿಷಯಗಳಿಗೆ ಹೋಗ್ತಾ ಇದೆಯೋ, ಹೊರಗಿನ ವಿಷಯ ವಸ್ತುಗಳಿಗೆ ಆಕರ್ಷಿತವಾಗಿ ಅದನ್ನು ಒಳಗೆ ತಂದುಕೊಂಡು, ಅಂದರೆ ಮೊದಲು ವೈರಾಗ್ಯ ತಗೊಳ್ತೀನಿ, ಆಮೇಲೆ ಅಭ್ಯಾಸ ಶುರು ಮಾಡ್ತೀನಿ ಆದಾಗ. ಅಥವಾ ಅಭ್ಯಾಸ ಮಾಡೋಕ್ಕೆ ಇದಿಷ್ಟು ನಾನು ವೈರಾಗ್ಯ ಪಡೆದ ಮೇಲೆ ಅಭ್ಯಾಸ ಶುರು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಆ ವೈರಾಗ್ಯ ನಮಗೆ ಅಷ್ಟು ಬೇಗ ಬರೋದೇ ಇಲ್ಲ. ಅದು ಎರಡೂ ಸೈಮಲ್ಟೇನಿಯಸ್ಸಾಗಿ ಮಾಡಬೇಕು ಅಂತ ಗುರುಗಳು ಹೇಳ್ತಾರೆ. ಏನಂತ, ಅಭ್ಯಾಸ ಶುರು ಮಾಡ್ಕೊ. ಮನಸ್ಸನ್ನು ನಿಗ್ರಹಿಸುವ ಅಭ್ಯಾಸ ಶುರು ಮಾಡ್ಕೊಳ್ಬೇಕು. ಆ ಮನಸ್ಸನ್ನು ನಿಗ್ರಹಿಸ್ತಾ ಇದ್ದರೆ ಆ ಮನಸ್ಸು ಯಾವುದೋ ಕಾರಣಕ್ಕೆ ಹೊರಗೆ ಹೋಗುತ್ತೆ. ಅದನ್ನು ಮತ್ತೆ ಮತ್ತೆ ತಂದು ನಿಲ್ಲಿಸ್ತಾ ಇರೋದು, ಪ್ರಶಾಂತಗೊಳಿಸ್ತಾ ಇರೋದು. ಇದು ಶುರುವಿನಲ್ಲಿ ಅಭ್ಯಾಸ ಮಾಡ್ತಾ ಇರ್ತೀವಿ. ಒಂದು ದಿವಸದಲ್ಲಿ 10 ಸಲ ನನ್ನ ಮನಸ್ಸು ಡಿಸ್ಟರ್ಬ್ ಆಯಿತು ಅಂತಂದರೆ ಅದನ್ನು ಮತ್ತೆ ಪ್ರಶಾಂತತೆಗೆ ತಂದು ನಿಲ್ಲಿಸಿದರೆ ಮಾರನೇ ದಿನ ಅಥವಾ ಒಂದು ವಾರ ಆದಮೇಲೆ ಅದು 10-15 ಸಲ ಹೊರಗಡೆ ಹೋಗೋ ಬದಲು 1-2 ಸಲ ಕಡಿಮೆ ಆಗ್ಬೋದು. ಅದು ಅಭ್ಯಾಸ. ಅಂದರೆ ಹೆಚ್ಚಿನ ಸ್ಥಿತಿಯಲ್ಲಿ ಅದು ಪ್ರಶಾಂತವಾಗೇ ಇರುತ್ತೆ. ಅದನ್ನು ಅಭ್ಯಾಸ ಮಾಡಬೇಕು ಅಂತ. ಈ ಅಭ್ಯಾಸ ಮಾಡಬೇಕಾದ್ರೆ ನಾವು 2 ವಿಚಾರಗಳನ್ನು ಒಪ್ಕೊಳ್ಬೇಕು ಯಾವಾಗಲೂ. ಅಂದರೆ ನನ್ನ ಮನಸ್ಸು ಚಂಚಲ ಅನ್ನೋದು ಒಪ್ಕೊಳ್ಬೇಕು. ಅದು ಮತ್ತೆ ಮತ್ತೆ ಹೊರಗಡೆ ಹೋಗ್ತಿದೆ ಅನ್ನೋದು ಒಪ್ಕೊಳ್ಬೇಕು. ಇಲ್ಲಪ್ಪ, ನನಗೇನು ಆ ಥರ ಏನು ಡಿಸ್ಟರ್ಬ್ ಆಗಲ್ಲ, ಐ ಆಮ್ ಸ್ಟೇಬಲ್, ಐ ಆಮ್ ಹ್ಯಾಪಿ ಅಂತ. ಯಾಕೆ? ಮನಸ್ಸು ಎಲ್ಲರದ್ದು ಒಂದೇ ಥರ ಇರೋದು. ಭಗವಂತನೇ ಹೇಳ್ತಾ ಇದ್ದಾನೆ, ಆ ಮನಸ್ಸು ಮತ್ತೆ ಮತ್ತೆ ಹೊರಗೆ ಹೋಗುತ್ತೆ, ಅದನ್ನು ಅಭ್ಯಾಸದ ಮೂಲಕ ತಂದು ನಿಲ್ಲಿಸು. ಅಭ್ಯಾಸ ಅಂದ್ರೇನು? ಮತ್ತೆ ಮತ್ತೆ ಆ ಮನಸ್ಸನ್ನು ವಾಪಸ್ ತಂದಿಡಿಸೋದು. ಈಗ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಿಸ್ತೀವಲ್ವ, ಒಂದು ಬರೆಯೋದಾಗಲಿ, ಒಂದು ಪದ್ಯ ಕಳಿಸೋದಾಗಲಿ, ಅದೇನು ಮತ್ತೆ ಮತ್ತೆ ಅಭ್ಯಾಸ ಮಾಡಿದ್ರೆ ಅದು ಮೆಮೊರಿನಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ. ಹಾಗೆ ಇದನ್ನು ಮನಸ್ಸನ್ನು ಹೊರಗೆ ಹೋದಾಗೆಲ್ಲ ಅದು ಮತ್ತೆ ಮತ್ತೆ ಅದನ್ನು ಒಳಗೆ ತಂದು ಪ್ರಶಾಂತವಾಗಿ ಇರಿಸೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅದು ಪ್ರಶಾಂತ ಆಗತ್ತೆ. ಜೊತೆಗೆ ಅದಕ್ಕೆ ವೈರಾಗ್ಯನೂ ಬರುತ್ತೆ. ವೈರಾಗ್ಯ ಹೇಗೆ ಬರುತ್ತೆ ಅಂದರೆ, ಪ್ರಶಾಂತತೆ ಒಳಗಿದೆ ಹೊರಗಿಲ್ಲ ಅಂತ ಗೊತ್ತಾದ ಕೂಡಲೇ ಅದು ಹೊರಗೆ ಹೋಗೋದು ಕಡಿಮೆ ಮಾಡಿಬಿಡುತ್ತೆ. ಆದ್ದರಿಂದ ಈ ವೈರಾಗ್ಯ ಮತ್ತು ಅಭ್ಯಾಸ, ನಾವು ನಡಿತೀವಲ್ವ ರೋಡಲ್ಲಿ ನೆಲದ ಮೇಲೆ, ಆ ಥರ ಅದು. ಬಲಗಾಲೆತ್ತಿ ಮುಂದೆ ಇಟ್ಟ ತಕ್ಷಣ ಎಡಗಾಲನೆತ್ತಿ ಇಡ್ತೀವಿ, ಹೊತ್ತಾನೆ. ಅದಕ್ಕೆ ನಾನು ನಿಂತ್ಕೊಂಡು ನಡೆಯುವಾಗ ಮೊದಲು ಎಡಗಾಲು ಎತ್ಬಿಟ್ಟು ಆಮೇಲೆ ಬಲಗಾಲು ಇಡ್ಲ, ಅಥವಾ ಬಲಗಾಲು ಇಟ್ಟ ಮೇಲೆ ಎಡಗಾಲು ಎತ್ತಲ, ಕನ್ಫ್ಯೂಷನೇ ಬೇಡ. ಅದು ತನಾಗಿ ಸೈಮಲ್ಟೇನಿಯಸ್ಸಾಗಿ ಹೇಗೆ ನಡ್ಕೊಂಡು ಹೋಗುತ್ತೋ ಆ ರೀತಿಯಲ್ಲಿ ವೈರಾಗ್ಯ ಮತ್ತು ಅಭ್ಯಾಸದಿಂದ ಅದು ಸಾಧ್ಯ. ಅದನ್ನು ಮನಸ್ಸನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂದರೆ ವೈರಾಗ್ಯ ಮತ್ತು ಅಭ್ಯಾಸದಿಂದ ಮಾತ್ರ ಸಾಧ್ಯ. ಅದನ್ನು ಅಭ್ಯಾಸ ಮಾಡು ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪುಮುಪಾಯತಃ. ಮನೋನಿಗ್ರಹವಿರದ ಮತ್ತು ಈ ರೀತಿಯ ಸಾಧನೆ ಮಾಡದವನು ಯೋಗವನ್ನು ಸಾಧಿಸಲಾರನು. ಜಿತೇಂದ್ರಿಯನಾದ ಸಾಧನೆ ಮಾಡುವವನಿಗಾದರೂ ಈ ಯೋಗವು ಉಪಾಯದಿಂದ ಸಿದ್ಧಿಸುವುದು. ಜಿತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಜಯಿಸಿದವನು. ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇದು ಪಂಚೇಂದ್ರಿಯಗಳು. ಕೈ, ಕಾಲು ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳು ಮತ್ತು
ಪಂಚ ಜ್ಞಾನೇಂದ್ರಿಯಗಳು. ಇದಷ್ಟನ್ನು ಯಾರು ನಿಗ್ರಹಿಸಿ ಇಂದ್ರಿಯಗಳನ್ನು ಜಯಿಸಿದಾನೋ, ಅಂದರೆ ಅವನ ಕಂಟ್ರೋಲಲ್ಲಿ ಇದೆಯೋ ಅಂಥವನಿಗೆ ಏನದು ಈ ಸಾಧನೆ ಬಹಳ ಸುಲಭ. ಇಂದ್ರಿಯಗಳು ಯಾವಾಗ ಅವನ ಮಾತನ್ನು ಕೇಳ್ತಾ ಇದೆಯೋ ಅವನಿಗೆ ಮನೋನಿಗ್ರಹ ಬಹಳ ಸುಲಭ. ಯಾಕೆಂದರೆ ಈ ಇಂದ್ರಿಯಗಳಷ್ಟೂ ಹೊರಗಡೆ ನೋಡ್ತಾ ಇರೋದೇ, ಕಣ್ಣು ಹೊರಗಡೆ ವಿಚಾರಗಳಿಗೆ ಓಡ್ತಾ ಇರೋದು, ಕಿವಿ ಹೊರಗಡೆ ವಿಚಾರಗಳಿಗೆ ಓಡ್ತಾ ಇರೋದು, ಆಗ್ರಹಣ ಮೂಗಿನಿಂದ ನಾವು ಆಗ್ರಹಣಿಸ್ತಾ ಇರೋದು ಹೊರಗಡೆದೆ, ನಾಲಿಗೆ ಸ್ಪರ್ಶ ಎಲ್ಲವೂ ಎದ್ದ ತಕ್ಷಣ ನಮ್ಮ ಪಂಚೇಂದ್ರಿಯಗಳು ಹೋಗೋದೆಲ್ಲಿ ಹೊರಗಿನ ಪ್ರಪಂಚಕ್ಕೆ. ಆ ಹೊರಗೆ ಓಡ್ತಾ ಇರೋ ಪಂಚೇಂದ್ರಿಯಗಳನ್ನು ನಿಗ್ರಹಿಸೋದು ಅಂದ್ರೇನೋ, ನಾನು ಡಿಸೈಡ್ ಮಾಡ್ತೀನಿ ಇದನ್ನೇ ನೋಡಬೇಕು, ಇದನ್ನೇ ಕೇಳಬೇಕು, ಇದನ್ನೇ ಮಾತಾಡಬೇಕು, ಇದನ್ನೇ ತಿನ್ನಬೇಕು, ಅದು ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಲಿಕ್ಕೆ ಬಿಡಲ್ಲ, ಅದು ನಿಗ್ರಹ. ಯಾರು ಈ ಇಂದ್ರಿಯಗಳನ್ನು ಗೆದ್ದಿರ್ತಾನೋ ಅವನಿಗೆ ಈ ಮನೋನಿಗ್ರಹ ಬಹಳ ಸುಲಭ. ಆದರೆ ಈ ಮನೋನಿಗ್ರಹ ಇರದೇ ಇರೋವನಿಗೆ ಈ ಸಾಧನೆ ಬಹಳ ಕಷ್ಟ. ಆ ಮನೋನಿಗ್ರಹ ಅನ್ನೋದು ಬೇಕು. ಅಂದರೆ ಆ ಮೈಂಡನ್ನು ಅವನು ಕಂಟ್ರೋಲ್ ಮಾಡ್ಕೊಳ್ಳೋ ಥರ ಇರಬೇಕು. ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಬುದ್ಧಿಯಿಂದ. ಆ ಬುದ್ಧಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದರೆ, ಆ ಬುದ್ಧಿಯನ್ನು ಸರಿಯಾಗಿ ಎಜುಕೇಟ್ ಮಾಡಿದರೆ ಆ ಬುದ್ಧಿ ಮನಸ್ಸಿಗೆ ಹೇಳುತ್ತೆ, ನೀನು ಇದು ಮಾಡೋದು ತಪ್ಪು, ಇದು ಮಾಡೋದು ಸರಿ, ಈ ರೀತಿ ಇದ್ದರೆ ನೀನು ಸಂತೋಷವಾಗಿರ್ಬೋದು, ಅದು ಡಿಸೈಡ್ ಮಾಡಲಿಕ್ಕಾಗತ್ತೆ. ಆದ್ದರಿಂದ ಬುದ್ಧಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರಬೇಕು. ಹಾಗಿದ್ದಾಗ ಮನೋನಿಗ್ರಹ ಸುಲಭ ಆಗತ್ತೆ ಅಂತ ಭಗವಂತ ಹೇಳ್ತಾನೆ. ಅಷ್ಟು ಹೇಳಿದ ಮೇಲೆ ಅರ್ಜುನನಿಗೆ ಇನ್ನೊಂದು ಪ್ರಶ್ನೆ. ಏನು ಕೇಳ್ತಾನೆ? ಅರ್ಜುನ ಉವಾಚ ಆಯತೆ ಶ್ರದ್ಧಯೋಪೇತಃ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೇಳುತ್ತಾನೆ, ಹೇ ಕೃಷ್ಣ, ಯೋಗಾಭ್ಯಾಸದಲ್ಲಿ ಶ್ರದ್ಧೆಯುಳ್ಳವನು ಸರಿಯಾದ ಪ್ರಯತ್ನವನ್ನು ಸ್ವಲ್ಪ ಮಾಡಿ ಪೂರ್ಣ ಸಿದ್ಧಿಯನ್ನು ಪಡೆಯದೆ ಯೋಗದಿಂದ ವಿಚಲಿತನಾದರೆ ಅವನ ಗತಿ ಏನಾಗುವುದು? ಅವನು ಪಾಪ ಕೃಷ್ಣ ಇಷ್ಟೆಲ್ಲ ಹೇಳಿದಾನೆ ಅಂತ ಯೋಗಾಭ್ಯಾಸದಲ್ಲಿ ತೊಡಗ್ತಾನೆ ತುಂಬ ಶ್ರದ್ಧೆಯಿಂದ. ಆಯಿತಾ, ಪಂಚೇಂದ್ರಿಯಗಳನ್ನು ನಿಗ್ರಹಿಸ್ಕೊಂಡಿದ್ದಾನೆ. ಹೊರಗಡೆ ಈಗ ಫ್ರೆಂಡ್ಸ್ ಎಲ್ಲ ಕರೆದ್ರು ಎಲ್ಲೆಲ್ಗೋ ಹೋಗ್ತಾ ಇಲ್ಲ ಪಾಪ. ಅವನು ಹೇಳಿದ್ದಾರೆ ಅಂಥ ಕಡೆ ಎಲ್ಲ ಹೋಗಬಾರ್ದು ನೀನು ಅಂತ ಹೋಗ್ತಾ ಇಲ್ಲ, ಇಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅವನು. ಹೇಗೆ? ಸ್ವಲ್ಪ ಮಾಡ್ತಾನೆ ಅವನು, ಇನ್ನು ಮಾಡೋಕ್ಕೆ ಶುರು ಮಾಡಿದ್ದಾನೆ, ಪೂರ್ಣ ಸಿದ್ಧಿಯನ್ನಿನ್ನೂ ಪಡೆದಿಲ್ಲ ಅವನು. ಆಯಿತಾ, ಅಂದರೆ ಸ್ವಲ್ಪ ಮಾಡ್ತಾನೆ. ಈಗ ಯುವಕರನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಅವರು ಎಲ್ಲೆಲ್ಲೋ ಹೋಗಬೇಕು, ಏನೇನೋ ಮಾಡಬೇಕು, ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಯಾವುದ್ರ ಬಗ್ಗೆ ಆದರೂ ಇರ್ಬೋದು. ಅದು ಕೆಲವು ಸಲ ತಪ್ಪು ದಾರಿಗೂ ಕರ್ಕೊಂಡು ಹೋಗೋದಿರುತ್ತೆ. ಆದರೆ ಅವನಿಗೆ ಗೊತ್ತಾಗಿದೆ, ಅವನೆಲ್ಲೋ ಗೀತೆಯನ್ನು ಕೇಳಿದ್ದಾನೆ ಅನಿಸುತ್ತೆ ಒಬ್ಬ ಹುಡುಗ. ಅವನು ಅಂದ್ಕೋತಾನೆ, ಚೇಚೆ ನಾನು ಹಾಗೆಲ್ಲ ಮಾಡಬಾರ್ದು, ಸರಿಯಾಗಿರಬೇಕು ಅಂತ. ಬಂದು 1 ತಿಂಗಳು 2 ತಿಂಗಳು ಪ್ರಾಕ್ಟೀಸ್, ಏನೋ ಕಂಟ್ರೋಲ್ಡ್ ಆಗಿರ್ತಾನೆ, ಒಳ್ಳೆ ಕೆಲಸನೇ ಮಾಡ್ತಾ ಇರ್ತಾನೆ. ಪಾಪ ದೇವಸ್ಥಾನಕ್ಕೆ ಹೋಗೋಕ್ಕೆ ಶುರು ಮಾಡ್ತಾನೆ, ಎಲ್ಲೆಲ್ಗೋ ಹೋಗ್ತಾ ಇದ್ದವನು. ಅಷ್ಟೊತ್ತಿಗೆ ಹೇಳ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ, ಏನು ಮಾರಯ್ಯ ನೀನು ಈಗ 20 ವರ್ಷನೂ ಆಗಿಲ್ಲ ದೇವಸ್ಥಾನಕ್ಕೆ ಹೋಗೋದು, ಎಂಥದ್ದಿದೆಲ್ಲ. ಆಯ್ತು, ಏನಾಯಿತು? ಬಿಟ್ಬಿಡ್ತಾನೋ ಅವನು. ಸ್ವಲ್ಪ ದಿನ ಮಾಡಿದವನು ಜನ ಬಿಡೋದು ಇಲ್ಲ. ನಿಮಗೂ ಅನುಭವಿಸಿರ್ಬೋದು, ಸಣ್ಣ ವಯಸ್ಸಲ್ಲಿ ಯಾರಾದರೂ ಆಶ್ರಮಕ್ಕೆ ಹೋಗ್ತಿದ್ದೀವಿ ಅಂದಿದ್ರೆ, ನಿಮಗೆ ಏನಾಗಿದೆ, ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ತಾರೆ ಅಲ್ವಾ? ಈಗ ಯಾಕೆ ಗೀತೆ ಎಲ್ಲ ಓದ್ತಾ ಇರೋದು ಅಂತ. ಹಾಗೆ ಇಲ್ಲಿ ಯೋಗಾಭ್ಯಾಸದಲ್ಲಿ ಶ್ರದ್ಧೆಯುಳ್ಳವನು ಸರಿಯಾದ ಪ್ರಯತ್ನವನ್ನು ಸ್ವಲ್ಪ ಮಾಡಿ ಪೂರ್ಣ ಸಿದ್ಧಿಯನ್ನು ಪಡೆಯದೆ ಯೋಗದಿಂದ ವಿಚಲಿತನಾದರೆ ಅವನ ಗತಿ ಏನು? ಅಂದರೆ ಬಿಟ್ಬಿಟ್ಟ ಅವನು ಅರ್ಧಕ್ಕೆ. ಪ್ರಾರಂಭ ಮಾಡ್ದ, ಪಾಪ ಅವನಿಗೆ ಮಾಡೋಕ್ಕಾಗಲಿಲ್ಲ. ಅದು ಅವನ ಮನಸ್ಸೇ ಇರ್ಬೋದು, ಅಥವಾ ಅವನ ಸ್ನೇಹಿತರು ಅವನಿಗೆ ಏನದು ಎನ್ಕರೇಜ್ ಮಾಡಿ ಹೋಗಬೇಡ ಅಂತ ಹೇಳಿದ್ದಿರ್ಬೋದು. ಅವನ ಗತಿ ಏನಾಗುತ್ತೆ ಅಂತ ಅವನ ಪ್ರಶ್ನೆ. ಮುಂದೆ ಕೂಡ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಏನಂತ? ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ
ವಿಮೂಢೋ ಬ್ರಹ್ಮಣ ಪಥಿ. ಸಾಧನಾ ಮಾರ್ಗದಿಂದ ವಿಚಲಿತನಾದ ವ್ಯಕ್ತಿಯು ಸಿದ್ಧಿಯನ್ನು ಗಳಿಸದೆ ಉಭಯ ಭ್ರಷ್ಟನಾಗಿ ತುಂಡು ಮೋಡದ ಹಾಗೆ ಹಾಳಾಗುವುದಿಲ್ಲವೇ? ಸಾಧನಾ ಮಾರ್ಗದಲ್ಲಿ ಅವನು ಹೋಗ್ತಾ ಇದ್ದಾನೆ ಪಾಪ, ಆ ವ್ಯಕ್ತಿ ಇನ್ನು ಸಿದ್ಧಿಯನ್ನು ಪಡೆದಿಲ್ಲ. ಭ್ರಷ್ಟ ಅಂತಂದ್ರೇನು? ಈಗ ಅವನು ಪಾಪ ಸಾಧನೆ ಮಾಡ್ತಾ ಇದ್ದಾನೆ, ಯಾವುದೋ ಕಾರಣಕ್ಕೆ ಅವನು ದೇಹವನ್ನು ಬಿಡಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ. ಮೊದಲನೇದು, ಅವನು ಹೊರಗಿನ ಏನದು ತೊಂದರೆಗಳಿಂದ ಅಥವಾ ಹೊರಗಿನ ಆಕರ್ಷಣೆಗಳಿಂದ ತಾನಾಗಿ ಬಿಟ್ಟಿರೋದು. ಎರಡನೇದೇನೋ, ಅವನು ಶರೀರ ಬಿಡಬೇಕಾಗಿ ಬರ್ಬೋದು, ಶುರು ಮಾಡಿದ್ದಾನೆ ಅವನು, ಪ್ರಾಣ ಬಿಡಬೇಕಾಗತ್ತೆ. ಈ ಪ್ರಾಣ ಹೋಗೋದು ಅನ್ನೋದಾದರೆ ಪ್ರಪಂಚದಲ್ಲಿ ಮೂರೇ ರೀತಿ ಅಲ್ವಾ? ಒಂದು ವಯಸ್ಸಾಗಿ ಹೋಗಬೇಕು, ಒಂದು ಕಾಯಿಲೆ ಬಂದು ಹೋಗಬೇಕು, ಇಲ್ಲ ಒಂದು ಆಕ್ಸಿಡೆಂಟ್ ಆಗಬೇಕು. ಮೂರರಲ್ಲಿ ಯಾವುದಾದ್ರೂ ಒಂದು ಆಗಬೇಕು, ಅದಕ್ಕಿಂತ ಬೇರೆ ಏನಿಲ್ಲ. ಭ್ರಷ್ಟನಾಗ್ತಾನೆ ಅಂತ ಏನದು? ಸಾಧನಾ ಮಾರ್ಗದಿಂದ ವಿಚಲಿತನಾದ ವ್ಯಕ್ತಿಯು ಸಿದ್ಧಿಯನ್ನು ಗಳಿಸದೆ ಉಭಯ ಭ್ರಷ್ಟನಾಗಿ ತುಂಡು ಮೋಡದ ಹಾಗೆ ಹಾಳಾಗುವುದಿಲ್ಲವೇ? ಅವನು ತುಂಡು ಮೋಡದ ಹಾಗೆ ಅಂದರೆ, ಈಗ ಅವನು ಎಲ್ಲರ ಜೊತೆ ಇರುವಾಗ ಚಂದದಲ್ಲಿ ತನ್ನ ಪಾಡಿ ತಾನು ಎಂಜಾಯ್ ಮಾಡ್ಕೊಂಡಿರ್ತಾನೆ, ಏನೋ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ, ಹೊರಗಿನ ಪ್ರಪಂಚದಲ್ಲಿ. ಆದರೆ ಅವನಿಗೆ ಸಾಧನೆಯನ್ನು ಮಾಡಿ ಅದಕ್ಕಿಂತ ಹೆಚ್ಚಿನ ಒಂದು ಸಂತೋಷವನ್ನು, ನಿತ್ಯ ಶುದ್ಧ ಆನಂದ ಸ್ವರೂಪ ಆಗಬೇಕು, ಆ ಸಾಧನೆಯನ್ನು ಯೋಗ್ಯ ಆಗಬೇಕು ಅಂತ ಅಲ್ಲಿಂದ ಅವನು ಬೇರ್ಪಟ್ಟು ಇಲ್ಲಿ ಸಾಧನೆಯನ್ನು ಮಾಡ್ತಾ ಅವನು ಅರ್ಥಕ್ಕೆ ಬಿಟ್ಟು ಹೋಗ್ಬಿಟ್ರೆ, ಶರೀರವನ್ನು ತ್ಯಾಗ ಮಾಡಿದರೆ ಅವನು ಭ್ರಷ್ಟನಾಗೋದಿಲ್ವಾ? ಅಂದರೆ ತುಂಡು ಮೋಡ ಥರ ಆ ಕಡೆ ಪ್ರಾಪಂಚಿಕ ಸುಖವನ್ನೂ ಅನುಭವಿಸ್ಲಿಲ್ಲ ಅವನು, ಇಲ್ಲಿ ಸುಖನೂ ಅನುಭವಿಸ್ಲಿಲ್ಲ, ಹಾಗಾಗೋಗ್ಬಿಡ್ತಾನಲ್ವಾ ತುಂಡು ಮೋಡದ ಹಾಗೆ ಅಂತ ಅರ್ಜುನನ ಪ್ರಶ್ನೆ. ಮುಂದುವರಿಸ್ತಾ, ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತಾನಯುಪಪದ್ಯತೆ. ಹೇ ಕೃಷ್ಣ, ಇದು ನನ್ನ ಸಂಶಯ, ಇದನ್ನು ನಿವಾರಿಸುವ ಶಕ್ತಿ ನಿನಗಿದೆ. ನನ್ನ ಈ ಸಂದೇಹವನ್ನು ನಿವಾರಿಸುವವರು ಇನ್ನು ಯಾರೂ ಇಲ್ಲ. ಎರಡು ಪ್ರಶ್ನೆ. ಒಂದು ವಿಚಲಿತನಾದರೆ ಅವನ ಗತಿ ಏನಾಗುತ್ತೆ? ಅವನು ಯೋಗ ಭ್ರಷ್ಟನಾಗ್ಬಿಟ್ರೆ ಆ ಕಡೆ ಪ್ರಾಪಂಚಿಕ ಸುಖವನ್ನು ಅನುಭವಿಸೋದಿಲ್ಲ, ಈ ಕಡೆ ಆಧ್ಯಾತ್ಮಿಕ ಸುಖವು ಅವನಿಗೆ ಸಿಗೋದಿಲ್ಲ, ಹಾಗಾಗೋಗ್ಬಿಡ್ತಾನಲ್ವಾ ಅಂತ ನನ್ನ ಸಂಶಯ, ನನ್ನ ಪ್ರಶ್ನೆ. ಈಗ ನಾವುಗಳು ಅಷ್ಟೇ, ಈಗ ಹೇಳಿದ್ದೀವಿ ನಿತ್ಯ ಶುದ್ಧ ಆನಂದ ಸ್ವರೂಪ ಆತ್ಮನಲ್ಲಿ ನಿಲ್ಲಬೇಕು ಅಂತೆಲ್ಲ ಪ್ರಯತ್ನ ಮಾಡ್ಕೊಂಡು ಹೋಗಬೇಕು, ಈ ಥರ ಧ್ಯಾನ ಮಾಡಬೇಕು ಅಂತೆಲ್ಲ. ಅದು ಯಾವಾಗ ಸಿಗುತ್ತೀ? ಸುಮ್ಮನೆ ಈ ಕಣ್ಣು ಮುಂದೆ ಇರೋದನ್ನು ಅನುಭವಿಸೋದು ಬಿಟ್ಟು ಅದು ಎಲ್ಲೋ ಇರೋದು ಕಾಣದೇ ಇರೋದು ನಮ್ಗೆ ಯಾಕೆ ಅನಿಸ್ಬಿಡುತ್ತೆ ಅಲ್ವಾ? ಬೇಡ ಅನಿಸ್ಬಿಡುತ್ತೆ ಸ್ವಲ್ಪ ದಿನ ಆದಮೇಲೆ. ಎಷ್ಟೋ ಜನ ಹಾಗೆ ಬಂದು ನೋಡ್ಕೊಂಡು ಹೋಗೋರು ಇರ್ತಾರೆ, ಬರ್ತಾರೆ, ಇದೆಲ್ಲ ಬೇಡ ಅಂತ ಹೋಗೋದಿತ್ತು. ಹಾಗೆ ಅರ್ಧಂಬರ್ಧ ಎಲ್ಲೋ ಸ್ವಲ್ಪ ತಿಳ್ಕೊಂಡು ಬಿಟ್ಟವ್ರು ಏನಾಗ್ತಾರೆ, ಅಥವಾ ಯೋಗ ಭ್ರಷ್ಟ ಅವ್ರು ಪಾಪ ಪ್ರಾಮಾಣಿಕವಾಗಿ ಸಾಧನೆ ಮಾಡ್ತಿರ್ತಾರೆ, ಅವ್ರ ಪ್ರಾಣನೂ ಹೊರಟೋಗುತ್ತೆ. ಹಾಗಾದರೆ ಏನಾಗುತ್ತೆ ಅಂದರೆ, ಈಗ ನಾವು ಸಣ್ಣ ಒಂದು ವಿಚಾರನೇ, ಏನು ವಿಷ್ಣು ಸಹಸ್ರನಾಮ ಕಲಿತೀವಿ, ಲಲಿತಾ ಸಹಸ್ರನಾಮ ಕಲಿತೀವಿ, ಹೇಳ್ತಾರೆ ಮೊದಲಿಗೆ ಅದನ್ನು ತಪ್ಪು ಹೇಳಬಾರ್ದು, ತಪ್ಪು ಕಲಿಬಾರ್ದು, ಸರಿಯಾಗಿ ಹೇಳಬೇಕು ಅಂತ. ಕಲ್ತ್ರಲ್ವ ತಪ್ಪಾಗೋದು? ಬೇಡವೇ ಬೇಡ ನಮಗೆ. ಆದರೆ ನೋಡಿ, ತಪ್ಪಾಗದೆ ಕಲಿಯೋಕ್ಕಾಗೋದೇ ಇಲ್ಲ ಅಲ್ವಾ? ತಪ್ಪಾಗತ್ತೆ, ಅದನ್ನು ತಿದ್ದುಕೊಳ್ತೀವಿ. ಶುರುನಲ್ಲೇ ನಾನು ಸರಿಯಾಗಿ ಹೇಳ್ಬಿಡ್ಬೇಕು ಅಂದರೆ ಆಗಲ್ಲ, ಅಲ್ಲಲ್ಲಿ ತಪ್ಪಾಗುತ್ತೆ. ಅದನ್ನು ತಪ್ಪಾಗದೇ ಇರೋ ಹಾಗೆ, ತಪ್ಪಾದ್ರೂ ಅದನ್ನು ತಿದ್ದುಕೊಂಡು ಓದಬೇಕು ಅಲ್ವಾ? ಹಾಗಾದರೆ ಅಷ್ಟೊಂದು ತಪ್ಪು ಹೇಳ್ಕೊಂಡೆ ಏನಾಗೋಯ್ತು? ಭಗವಂತ ಶಾಪ ಏನು ಕೊಡಲಿಲ್ಲ, ಅಷ್ಟಾದರೂ ಸಾಧನೆ ಆಯಿತು ಅಲ್ವಾ? ನಮಗೆ ಕಲಿಯೋ ಪ್ರಯತ್ನ ಅಂತೂ ಮಾಡಿದ್ವಿ ಅಲ್ವಾ? ವಿಷ್ಣು ಸಹಸ್ರನಾಮ ಏನು ಅನ್ನೋದು ಗೊತ್ತಾಯ್ತಲ್ವ ನಮಗೆ, ಅಷ್ಟಾದರೂ ನಮ್ಗೆ ಆ ಜ್ಞಾನ ಉಂಟಾಯ್ತಲ್ವಾ? ಅರ್ಜುನನ ಪ್ರಶ್ನೆಗೆ ಭಗವಂತ ಸುಂದರವಾದ ಉತ್ತರ ಕೊಡ್ತಾನೆ. ಇದು ನಮ್ಮ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಇದೇ ಆಗಿರುತ್ತೆ. ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ
ನ ಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಪಾರ್ಥ, ಯೋಗ ಭ್ರಷ್ಟನಿಗೆ ಇಹಪರಗಳಲ್ಲಿ ಎಲ್ಲಿಯೂ ಕೆಡುಕಿಲ್ಲ. ಹೇ ತಮ್ಮ, ಒಳ್ಳೆಯದನ್ನು ಮಾಡಿದವನು ಎಂದೂ ಕೆಡುವುದಿಲ್ಲ. ಪ್ರಾರಂಭ ಮಾಡಿದಾನೆ ಅವನ ಸಾಧನೆ, ಅವನಿಗೆ ಇಹ ಪರ ಎಲ್ಲೂ ಕೂಡ ಅವನಿಗೆ ಕೆಟ್ಟದ್ದಾಗಲ್ಲ. ಅವನಿಗೆ ಒಳ್ಳೇದು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ದಾನೆ. ಬರೀ ಪ್ರಾರಂಭ ಮಾಡಿದರೆ ಸಾಕು, ಅವನಿಗೆ ಒಳ್ಳೆಯದಾಗತ್ತೆ. ಒಳ್ಳೇದು ಮಾಡೋದು ಪ್ರಾರಂಭದಲ್ಲೇ. ಅದು ಹೇಳ್ತಾರೆ ಒಂದು ಮಾತು ಏನಂತ, ಗುರಿ ಮುಟ್ಟೋದಕ್ಕಿಂತ ಆ ಗುರಿ ಮುಟ್ಟೋದಕ್ಕೆ ದಾರಿ ಇರುತ್ತಲ್ಲ, ಆ ದಾರಿ ಸವಸ್ತೀವಲ್ಲ, ಅದೇ ತುಂಬ ಸುಂದರ ಅಂತ. ದ ಪಾತ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದಿ ಗೋಲ್ ಅಂತ. ಆ ನಡೆಯೋ ಆ ಪ್ರಯತ್ನದ ಹಾದಿ ಇದೆಯಲ್ವ, ಸಿಕ್ಬಿಟ್ರೇನೋ ಸಿಕ್ಬಿಡ್ತು ಅಷ್ಟೇ, ಆಮೇಲೆ ಏನು ಮಾಡೋದು. ಈ ಪ್ರಯತ್ನ ಇದೆಯಲ್ಲ ಅದೇ ಬಹಳ ಸುಂದರ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಏನೂ ಆಗೋದಿಲ್ಲ, ಯೋಚನೆ ಮಾಡಬೇಡ. ಪ್ರಯತ್ನ ಮಾಡಿದಾನ, ಆಗ್ತಾ ಇದೆಯಾ, ಒಳ್ಳೆಯದು. ಅವನಿಗೆಲ್ಲೂ ಕೆಡುಕಾಗೋದಿಲ್ಲ. ಆಶ್ವಾಸನೆ ಕೊಡ್ತಾ ಇದ್ದಾನೆ ಭಗವಂತ. ಕೆಡುಕು ಖಂಡಿತ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಮುಂದುವರಿಸ್ತಾ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗೋ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಸತ್ತ ಮೇಲೆ ಪುಣ್ಯಕೃತವಾದ ಲೋಕಗಳಿಗೆ ಹೋಗಿ ಅಲ್ಲಿ ಬಹುಕಾಲ ಬಾಳಿ ಅನಂತರ ಒಳ್ಳೆಯವರಾದ ಸದಾಚಾರಶೀಲರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರುತ್ತಾನೆ. ನೋಡಿ, ಯೋಗಿ ಆಗಿದ್ದಾನೆ, ಅವನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಮನಸ್ಸನ್ನು ನಿಗ್ರಹಿಸಿಕೊಂಡಿದ್ದಾನೆ. ಅವನ ಪ್ರಯಾಣ ಯಾವ ಕಡೆ ಇರೋದು ಇವಾಗ? ನಿತ್ಯ ಶುದ್ಧ ಆನಂದ ಸ್ವರೂಪ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕೆ ಹೊರಟಿರೋದವನು. ಉಭಯ ಭ್ರಷ್ಟನಾಗೋದ್ರೆ ಏನಾಗುತ್ತೆ ಅಂತ ಸ್ವಾಮೀಜಿಯವರು ಇನ್ನೊಂದು ಮಾತು ಹೇಳ್ತಾರೆ. ಆ ಪ್ರಯತ್ನ ಅವನು ಮಾಡ್ತಾ ಇರ್ತಾನಲ್ವ, ಆ ಮಾಡ್ತಾ ಇರುವಾಗ ಅರ್ಧ ಬಿಟ್ಟರು ಅವನಿಗೇನದು ವೇಸ್ಟ್ ಏನಾಗಲ್ಲ. ಅದಕ್ಕೆ ಅವ್ರು ಸುಂದರವಾದ ಒಂದು ಮಂಕುತಿಮ್ಮನ ಕಗ್ಗ ಹೇಳ್ತಾರೆ. ಈಗ ಜಟ್ಟಿ ಕಾಳಗದಿ ಸೋತ್ರೇನಾಯಿತು ಅಂತ. ಒಬ್ಬ ಜಟ್ಟಿ ಕುಸ್ತಿ ಮಾಡಬೇಕು ಅಂತ ವರ್ಷ ಎಲ್ಲ ತಯಾರಾಗ್ತಾನೆ. ವರ್ಷಕ್ಕೆ ಒಂದು ಸಲ ತಾನೆ ಕುಸ್ತಿ, ದಸರಾದಲ್ಲೆಲ್ಲ ಕುಸ್ತಿ ಆಗುತ್ತಲ್ಲ. ಅವನು ಚೆನ್ನಾಗಿ ಕುಸ್ತಿ ಮಾಡಬೇಕು ಅಂತ ವ್ಯಾಯಾಮ ಎಲ್ಲ ಚೆನ್ನಾಗಿ ಮಾಡಿರ್ತಾನೆ. ಆದರೆ ಕುಸ್ತಿ ಮಾಡುವಾಗ ಅವನು ಸೋತು ಬಿಡ್ತಾನೆ. ಸೋತ್ರೇನಾಯಿತು? ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಅವನು ಅಷ್ಟು ಎಕ್ಸಸೈಸ್ ಮಾಡಿದ್ದಕ್ಕೆ ಅವ್ನು ಬರೀ ಒಂದು ಕಾಂಪಿಟೇಷನಲ್ಲಿ ಸೋತಿರ್ಬೋದು, ಆದರೆ ಅವನಿಗೆ ಆ ಆರೋಗ್ಯ, ಅವನ ಆ ಮೈಕಟ್ಟು ಎಷ್ಟು ಸುಂದರ ಆಯ್ತಲ್ವಾ. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ. ಅದರಿಂದ ಯಾವುದೇ ಪ್ರಯತ್ನ ವೇಸ್ಟ್ ಆಗೋದಿಲ್ಲ ಒಳ್ಳೆಯದ್ರ ಕಡೆ ಮಾಡೋದಕ್ಕೆ ಅಂತ. ಈಗ ಒಂದು ಪಕ್ಷ ಅವನು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಅವನು ಮಧ್ಯದಲ್ಲೇ ಅವನ ಪ್ರಾಣ ಹೊರಟೋಗ್ಬಿಡುತ್ತೆ. ಹಾಗೆ ಅವನು ಸತ್ತೋದ ಮೇಲೆ ಏನಾಗುತ್ತೆ ಅಂತ ಹೇಳ್ತಾನೆ. ಅವನು ಸತ್ತ ಮೇಲೆ ಅವನು ಅಲ್ಲಿವರೆಗೂ ಮಾಡಿದ ಪುಣ್ಯ ಸಿಕ್ಕಿರುತ್ತಲ್ಲ, ಪುಣ್ಯಕೃತವಾದ ಲೋಕಗಳಿಗೆ ಹೋಗಿ ಅಲ್ಲಿ ಬಹುಕಾಲ ಬಾಳಿ ಅನಂತರ ಒಳ್ಳೆಯವರಾದ ಸದಾಚಾರಶೀಲರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟು ಬರುತ್ತಾನೆ. ಅಂದರೆ ಅವನು ಆ ಯೋಗ ಇದರಲ್ಲಿ ಆಧ್ಯಾತ್ಮದ ಸಾಧನೆಯಲ್ಲಿ ಈ ಜ್ಞಾನ ಎಲ್ಲ ಹೇಗಪ್ಪ ಅಂತಂದರೆ, ಅದು ಭಗವದ್ಗೀತೆ ಪುನರ್ಜನ್ಮವನ್ನು ಒಪ್ಪುವಂಥದ್ದು. ಪೂರ್ವಜನ್ಮದಲ್ಲಿ ಏನಾಗಿರುತ್ತೋ ಅದು ಸಾಧನೆ ಏನು ಮಾಡಿರ್ತೀವೋ ಅದನ್ನು ಈ ಜನ್ಮದಲ್ಲಿ ಮುಂದುವರಿಸ್ಲಿಕ್ಕಾಗತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಮುಂದುವರಿಸ್ಲಿಕ್ಕಾಗತ್ತೆ? ಈಗ ನಾವೆಷ್ಟೋ ಜನ ನೋಡಿದ್ದೀವಲ್ವ, ಚೈಲ್ಡ್ ಪ್ರಾಜಿಡೀಸ್ ಅಂತ. ಶಂಕರಾಚಾರ್ಯರೇ 8 ವರ್ಷಕ್ಕೆ ಒಂದು ರೈಮ್ಸ್ ಹೇಳಕ್ಕೆ ಗೊತ್ತಿರಲಿಲ್ಲ ನಮಗೆ. ಅವರು ಏನೆಲ್ಲ ಮಾಡಿ ಸನ್ಯಾಸ ತೊಗೊಳ್ತಾರಂತೆ. ಸನ್ಯಾಸ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ಸನ್ಯಾಸ ತೊಗೊಳ್ತಾರೆ. ಹೇಗೆ ಸಾಧ್ಯ? ಎಲ್ಲ ಅವತಾರ ಪುರುಷರವರು. ಹಾಗೆ ಆ ಪೂರ್ವಜನ್ಮದ ಸಂಸ್ಕಾರ ರಮಣ ಮಹರ್ಷಿಗಳಿಗೆ 16ನೇ ವಯಸ್ಸಿನಲ್ಲಿ ಸಮಾಧಿಯ ಅನುಭವ ಆಗುತ್ತೆ. ಹೇಗೆ ಸಾಧ್ಯ ಅದು? ಪೂರ್ವಜನ್ಮದ ಕರ್ಮಫಲ ಅದು.
ಹಾಗೆ ಅವರು ಅಲ್ಲಿ ಏನು ಸಾಧನೆ ಮಾಡಿರ್ತಾರೋ ಅದು ಈ ಜನ್ಮದಿಂದ ಕಂಟಿನ್ಯೂ ಮಾಡಲಿಕ್ಕೆ ಅದೇ ರೀತಿಯ ಒಂದು ಪರಿಸರ ನಮಗೆ ಸೃಷ್ಟಿ ಆದ ಕೂಡಲೇ ನಾವು ಮುಂದುವರಿಸ್ಲಿಕ್ಕಾಗತ್ತೆ ಅಂತ ಹೇಳ್ತಾರೆ. ಅದು ಹೇಗಾಗತ್ತೆ ಅಂದರೆ ಸ್ವಾಮೀಜಿಯವರು ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ ಚಿನ್ಮಯಾನಂದರು. ಈಗ ಒಬ್ಬ ಅವರು ಯಾವಾಗಲೂ ಕೇರಳದ್ದೇ ಹೇಳೋದು, ಅವ್ರು ಕೇರಳದವರಾಗಿರೋದ್ರಿಂದ ಕೇರಳದಿಂದ ಯಾರೋ ಒಬ್ಬ ನಾಯರ್ ಬೆಂಗಳೂರಿಗೆ ಬಂದುಬಿಡ್ತಾನೆ. ಅವನು ಬಂದು ಒಂದು ಟೈಪಿಂಗ್ ಕೆಲಸಕ್ಕೆ ಸೇರ್ಕೋತಾನೆ. ಆ ಟೈಪಿಂಗ್ ಕೆಲಸದಲ್ಲಿ ಏನೋ ಅವನು ಟೈಪ್ ಮಾಡ್ತಾ 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 ಸೂಪರ್ವೈಸರ್ ಆಗಿಬಿಡ್ತಾನೆ. ಅವನಿಗೆ ಒಳ್ಳೆ ಕೆಲಸಗಾರ, ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಸೂಪರ್ವೈಸರ್ ಆಗ್ತಾನೆ. ಎಷ್ಟೋ ತಿಂಗಳು ವರ್ಷಗಳಗಟ್ಟಲೆ ಅವನು ಟೈಪಿಸ್ಟಾಗೇ ಇರ್ತಾನೆ. ಆಮೇಲೆ ಅವನು ಮ್ಯಾನೇಜರ್ ಆಗ್ತಾನೆ. ಮ್ಯಾನೇಜರ್ ಆದಮೇಲೆ ಅವನೇನು ಟೈಪ್ ಮಾಡಬೇಕಾಗಿಲ್ಲ, ಅವನ ಕೈ ಕೆಳಗೆ ಬೇರೆ ಟೈಪಿಸ್ಟ್ಗಳಿರ್ತಾರೆ, ಅವರು ಟೈಪ್ ಮಾಡ್ತಾ ಇರ್ತಾರೆ. ಮ್ಯಾನೇಜರ್ ಆಗ್ತಾನೆ, ಆ ಕಂಪನಿಗೆ ಜನರಲ್ ಮ್ಯಾನೇಜರ್ ಆಗ್ತಾನೆ. ಹಾಗೆ ಸುಮಾರು ವರ್ಷಗಳು ಕೆಲಸ ಆದಮೇಲೆ ಅವನೊಂದು ದಿನ ರಿಟೈರ್ ಆಗ್ತಾನೆ. ರಿಟೈರ್ ಆದಮೇಲೆ ವಾಪಸ್ ಕೇರಳಕ್ಕೆ ಬರ್ತಾನೆ. ಬಂದಮೇಲೆ ಮನೇಲಿ ಟೈಮ್ ಪಾಸ್ ಮಾಡಬೇಕಲ್ವಾ, ಏನು ಮಾಡೋದು? ಅವನ ಫ್ರೆಂಡ್ ಹೇಳ್ತಾನೆ, ನೀ ಹೇಗೂ ಟೈಪಿಂಗ್ ಮಾಡ್ತಾ ಇದ್ದೀಯಲ್ವ, ಬಾ ಇಬ್ಬರು ಕೂತ್ಕೊಂಡು ಟೈಪ್ ಮಾಡೋಣ ಅಂತ. ಸುಮ್ಮನೆ ಟೈಮ್ ಪಾಸ್ಗೆ ವಯಸ್ಸಾದವರು. ಇವನು ಅಟ್ಟ ಎಲ್ಲ ಹುಡುಕಿ ತನ್ನ ರೆಮಿಂಗ್ಟನ್ ಮೆಷಿನ್ ತಂದು ಕೆಳಗೆ ಇಟ್ಕೋತಾನೆ. ಅವನ ಫ್ರೆಂಡು ಅವನ ಹತ್ರ ಒಂದೊಂದು ಹೊಸ ಟೈಪಿಂಗ್ ಮೆಷಿನ್ ತೊಗೋತಾನೆ. ಇಬ್ಬರು ಕೂತ್ಕೊಂಡು ಟೈಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವನು ASDF ಸ್ಪೇಸ್ ಸೆಮಿಕಾಲನ್ LKG ಹೊಡಿತಾ ಇದ್ದಾನೆ ಟೈಪು. ಇವನು ಒಂದು 2 ದಿನ ಹಿಂಗೆ ಹುಡುಕಿ ಹೊಡೆಯೋ ಅಷ್ಟರಲ್ಲಿ 3-4 ದಿನದಷ್ಟೊತ್ತಿಗೆ ಒರಿಜಿನಲ್ ಸ್ಪೀಡ್ ಬಂದ್ಬಿಡುತ್ತೆ. ಯಾಕೆ? ಇವನು ನಾಯರ್ ಟೈಪಿಸ್ಟಾಗಿ ಅಲ್ಲಿ ಹೋಗಿ ಎಷ್ಟೋ ವರ್ಷಗಳ ಕೆಲಸ ಮಾಡಿದ್ದ ಅಲ್ವಾ. ಆದ್ದರಿಂದ ಇವನು ಮತ್ತೆ 20-30 ವರ್ಷಗಳಾದಮೇಲೂ ಅಲ್ಲಿ ಕೂತ್ಕೊಂಡು ಅವ್ನು ಟೈಪ್ ರೈಟರ್ ಇಟ್ಕೊಂಡು ಟೈಪ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವನಿಗೆ ಎಷ್ಟು ಆ ಸ್ಪೀಡ್ ಬಂದುಬಿಡುತ್ತೆ. 1 ನಿಮಿಷಕ್ಕೆ ಎಷ್ಟದು 100 ಶಬ್ದನೋ 50 ಶಬ್ದ ಹೊಡಿಯೋಕ್ಕೆ ಶುರು ಮಾಡಿಬಿಡ್ತಾನೆ. ಆದರೆ ಅವ್ನು ಪಕ್ಕ ಕೂತಿರೋನು ಅವ್ನ ಫ್ರೆಂಡ್ ಇದ್ದಾನಲ್ಲ, ಅವನಿನ್ನೂ ಹುಡುಕೊಂಡು ASDF ಅಂತಲೇ ಹೊಡಿತಾ ಇರ್ತಾನೆ. ಅದಕ್ಕೆ ಸ್ವಾಮೀಜಿಯವ್ರು ಹೇಳ್ತಾರೆ ನೋಡಿ, ಅಭ್ಯಾಸ ಅಲ್ಲ ಆಗಿತ್ತಲ್ವಾ, ಆ ಅಭ್ಯಾಸ ಎಲ್ಲೂ ಹೋಗಲಿಲ್ಲ, ಅದು ನಮ್ಮಲ್ಲಿತ್ತು. ಅದು ಹಾಗೆ ಈ ಅಧ್ಯಾತ್ಮದ ಅಭ್ಯಾಸ ಅದು ಪೂರ್ವಜನ್ಮದಲ್ಲಿ ಆಗಿದ್ದರೆ ನಾವೇನು ಓದಿರ್ತೀವಿ ಅದು ಮುಂದಿನ ಜನ್ಮಕ್ಕೆ ಹೋದ ಕೂಡಲೇ ಅಲ್ಲಿ ನಾವು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಮುಂದಿನ ಜನ್ಮಕ್ಕೆ ಹೋದರೆ ಅದನ್ನು ಎಲ್ಲಿ ಬಿಟ್ಟಿರ್ತೀವೋ ಅಲ್ಲಿಂದ ಶುರುವಾಗಲಿಕ್ಕೆ ನಮಗೆ ಆ ವ್ಯವಸ್ಥೆಯನ್ನು, ಆ ರೀತಿಯ ಒಂದು ಕುಟುಂಬವನ್ನು ಭಗವಂತ ನಮಗೆ ಕೊಡ್ತಾನಂತೆ. ನನ್ನ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗುವ ಹಾಗೆ. ಎಷ್ಟು ಸುಂದರ ನೋಡಿ. ಅದೇ ನಾವು ಹಿಂದಿನ ಜನ್ಮದಲ್ಲಿ PhD ಮಾಡಿರ್ಬೋದು, ಡಬಲ್ ಗ್ರ್ಯಾಜುಯೇಟ್ ಆಗಿರ್ಬೋದು, ಮತ್ತು ಈ ಜನ್ಮದಲ್ಲಿ ಬಂದರೆ ನಾನು LKGಗೆ ಸೇರಲೇಬೇಕು. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ABCD ಕಲ್ತೇನೆ ಆಮೇಲೆ ಮತ್ತೆ ನಾನು ಮುಂದೆ ಓದಲಿಕ್ಕಾಗೋದು. ಆದರೆ ಈ ಆಧ್ಯಾತ್ಮದ ಸಾಧನೆಯಲ್ಲ ಆಗಲ್ಲ. ಅದೇ ನೋಡಿ, ಈ ಸಣ್ಣ ಮಕ್ಕಳಲ್ಲಿ ಚೈಲ್ಡ್ ಪ್ರಾಜಿಡೀಸ್ ಅಂತ ಹೇಳ್ತೀವಿ. ಅವನು ಎಷ್ಟು ಬೇಗ ಹಾಡು ಹೇಳೋದು ಕಲ್ತ್ಕೊಂಡ್ಬಿಟ್ಟ, ಎಷ್ಟು ಚೆನ್ನಾಗಿದೆ ಅವನ ಮೆಮೊರಿ, ಏನಾದರೂ ಹೇಳ್ಕೊಟ್ರೆ ತಕ್ಷಣ ಗ್ರಹಿಸ್ತಾನ ಅವನು. ಅಂದರೆ ಇದೆಲ್ಲ ಏನು? ಹಿಂದಿನ ಜನ್ಮದಲ್ಲಿ ಅವರು ಮಾಡಿರುವಂಥ ಪ್ರಯತ್ನ. ಹಾಗೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಅವನು ಯೋಗ ಭ್ರಷ್ಟನಾದರೂ ಕೂಡ ಅದು ಈಗ ನಾವು ಪ್ರಾರಂಭ ಮಾಡಿದ್ದೀವಿ ಸಾಧನೆಯಲ್ಲಿ ಅಂತಂದರೆ ಆ ಸಂತೋಷ ಅಲ್ಲಿ ಸಿಗಬೇಕಾದ್ದು ನಮಗೆ ಫಲ ಸಿಕ್ಕೇ ಇದೆ. ಆದರೆ ಅದು ಸಂಪೂರ್ಣ ಆಗಿಲ್ಲ, ನಾನಿನ್ನೂ ಗುರಿ ಮುಟ್ಟಿಲ್ಲ ಅಂತ ಅನ್ನೋಷ್ಟರಲ್ಲಿ ಈ ಶರೀರವನ್ನು ಬಿಡಬೇಕಾಗಿ ಬಂದರೆ ಮುಂದಿನ ಜನ್ಮದಲ್ಲಿ ಅಲ್ಲಿಂದನೇ ಅದು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಸಲ ನಾವು ನೋಡಿರ್ಬೋದು, ಯಾರಿಗಾದರೂ ಕೆಲವು ಏನು ಹೇಳ್ತಾರೆ, ಹಾಡಿರ್ಬೋದು, ಡಾನ್ಸ್ ಇರ್ಬೋದು, ಇದನ್ನೆಲ್ಲ ಒಂದು ಸಲ 2 ಸಲ ಹೇಳ್ಕೊಟ್ರೆ ಅವ್ರು ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ತಕ್ಷಣ ಬಂದ್ಬಿಡುತ್ತೆ ಅವ್ರಿಗೆ. ಅದನ್ನು ಪೂರ್ವಜನ್ಮದ ಸಂಸ್ಕಾರ ಅಂತ ಈ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯೋಗಭ್ರಷ್ಟನು ಸತ್ತ ಮೇಲೆ ಪುಣ್ಯಕೃತವಾದ ಅವನು ಪುಣ್ಯ ಸಂಪಾದಿಸಿದ್ದಾನೆ, ಪುಣ್ಯಕೃತವಾದ ಲೋಕಗಳಿಗೆ ಹೋಗಿ ಅಲ್ಲೂ ಬಹುಕಾಲ ಬಾಳಿ ಅನಂತರ ಎಲ್ಲುಟ್ತಾನೋ ಅವನು ಒಳ್ಳೆಯವರಾದ ಸದಾಚಾರಶೀಲರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರುತ್ತಾನೆ. ಶ್ರೀಮಂತರ ಮನೆಯಲ್ಲಿ ಅವನು ಹುಟ್ಟು ಬರ್ತಾನೆ. ಎಲ್ಲ ವ್ಯವಸ್ಥೆ. ಗೌತಮ ಬುದ್ಧ ಕತೆ ಕೇಳಿದ್ದೀವಲ್ವ? ಆ ಗೌತಮ ಬುದ್ಧ ಒಬ್ಬ ರಾಜಮನೆತನದಲ್ಲಿ ಹುಟ್ಟುತ್ತಾನೆ ಅಲ್ವಾ? ಇಲ್ಲಿ ನೋಡಿ, ಶೀಲನಾದ ಶ್ರೀಮಂತರ ಮನೆಯಲ್ಲಿ ರಾಜನಾಗಿ ಹುಟ್ಟುತ್ತಾನೋ ಅವನು. ರಾಜನಾಗಿ ಹುಟ್ಟಿ 21 ವರ್ಷಕ್ಕೆ ಅವನು ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಸಾಧನೆಗೊಂಡೋಗ್ತಾನೆ. ಹೌದಾ? ಆ ರೀತಿಯಾಗಿ
ಯೋಗಭ್ರಷ್ಟನಾದರೆ ಸರಿಯಾದ ಪ್ರಯತ್ನವನ್ನು ಮಾಡಿದರೆ ಆ ರೀತಿಯಾಗಿ ಶ್ರೀಮಂತರ ಮನೆಯಲ್ಲಿ ಮತ್ತು ಸದಾಚಾರಶೀಲರಾದ ಮನೆಯಲ್ಲಿ ಹುಟ್ಟು ಬರ್ತಾರಂತೆ. ಅದರಿಂದ ನಾವು ನೋಡ್ಕೊಳ್ಬೋದು, ನಾವು ಇಂಥ ಒಂದು ಮನೆಯಲ್ಲಿ ಹುಟ್ಟು ಬಂದಿದ್ದೀವಿ ಅಂದರೆ ನಮ್ಮ ಪ್ರಯತ್ನವೇ ಅದು ಅಲ್ವಾ. ಈ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇದೆ ಅಂತಂದರೆ ಪೂರ್ವಜನ್ಮದಲ್ಲಿ ನಾವು ಮಾಡಿರುವಂತಹ ಒಳ್ಳೆ ಕೆಲಸಗಳ ಫಲ ಅದು. ನೆನ್ಪಿಟ್ಕೊಳ್ಬೇಕು, ಅವನು ಯೋಗಭ್ರಷ್ಟನಾದರೆ ಸದಾಚಾರಶೀಲರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಅದು ಸಾಧನೆ ಮಾಡ್ತಾ ಇರುವಾಗ 2-3 ಸ್ಟೇಜ್ ಇರ್ಬೋದು. ಇನ್ನು ಪ್ರಾರಂಭ ಮಾಡಿರ್ತಾನೆ ಆವಾಗಲೇ ಶರೀರ ಬಿಟ್ಬಿಡ್ಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿರ್ತಾನೆ ಆವಾಗ ಶರೀರ ಬಿಟ್ಬಿಡ್ಬೋದು, ಅಥವಾ ಇನ್ನೇನು ಮುಟ್ತಾ ಇದ್ದಾನೆ ಅವನು, ಇನ್ನೇನು ಹಾಗೆ ಹೋಯ್ತು ಅನ್ನೋ ಥರದಲ್ಲಿದ್ದಾನೆ ಆವಾಗ ಶರೀರ ಬಿಟ್ಬಿಡ್ಬೋದು. ಹಾಗೆ ಬೇರೆ ಬೇರೆ ಸ್ಥಿತಿಯಲ್ಲಿ ಬೇರೆ ಬೇರೆಯ ಶ್ರಮ ಪಟ್ಟಾಗ ಬೇರೆ ಬೇರೆ ಸ್ಥಿತಿಯಲ್ಲಿದ್ದಾಗ ಅವರು ಶರೀರ ಬಿಟ್ಟರೆ ಏನಾಗುತ್ತೆ, ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಇಲ್ಲವೇ ಪ್ರಜ್ಞಾವಂತರಾದ ಯೋಗಿಗಳ ವಂಶದಲ್ಲಿಯಾದರೂ ಹುಟ್ಟುವನು. ಲೋಕದಲ್ಲಿ ಈ ರೀತಿಯ ಜನ್ಮವು ಅತ್ಯಂತ ದುರ್ಲಭತರವಾದುದು. ಅವನು ಶ್ರೀಮಂತರ ಮನೇಲಿ ಹುಟ್ಟದೇ ಇರ್ಬೋದು, ಇನ್ನೆಂಥ ಮನೇಲಿ ಹುಟ್ಟುತ್ತಾನೆ, ಪ್ರಜ್ಞಾವಂತರಾದ ಯೋಗಿಗಳ ವಂಶದಲ್ಲಿ ಆದರೂ ಹುಟ್ಟುವನು. ಅಂದರೆ ಈ ಆಧ್ಯಾತ್ಮ ಸಾಧನೆಗೆ ಸಹಕರಿಸಬಹುದಾದಂತಹ ಒಂದು ಮನೆತನ. ಲೋಕದಲ್ಲಿ ಈ ರೀತಿಯ ಜನ್ಮವು ಅತ್ಯಂತ ದುರ್ಲಭ, ಇದು ಬಹಳ ಕಷ್ಟ. ಅದು ನಾವು ಸಾಧನೆ ಮಾಡಿದ್ರಷ್ಟೇ ಆ ರೀತಿಯ ಒಂದು ಫ್ಯಾಮಿಲಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಈಗ ಈ ಮ್ಯೂಸಿಕ್ ಫೀಲ್ಡಲ್ಲಿ ನೀವು ನೋಡಿರ್ಬೋದು, ತಂದೆ ಒಳ್ಳೆ ಫ್ಲೂಟ್ ವಾದಕ ಆಗಿರ್ತಾನೆ, ಅವನ ಮಗನೂ ಫ್ಲೂಟ್ ನುಡಿಸ್ತಾ ಇರ್ತಾನೆ, ಆ ಸಂಗೀತದಲ್ಲಿ ಸಾಧನೆ ಅನ್ನೋದು ಅವ್ರ ಮನೆಯಲ್ಲೇ ಸಿಗುತ್ತದೆ ಅವ್ರಿಗೆ ಅಲ್ವಾ. ಅವರೇನು ಬೇರೆ ಎಲ್ಲ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಪ್ರಜ್ಞಾವಂತರಾದ ಯೋಗಿಗಳು ಅಂದರೆ ಅದು ಅವನಿಗೆ ತಂದೆ ತಾಯಿಗಳೇ ಗುರುಗಳಾಗಿರ್ತಾರೆ. ಅಂಥ ಪ್ರಜ್ಞಾವಂತರ ಮನೆಯಲ್ಲಿ ಹುಟ್ಟುತ್ತಾನವನು. ಆ ಥರ ಶ್ರೀಮಂತರ ಮನೆ ಆ ಸಾಧನೆಗೆ ಅನುಕೂಲ ಆಗುವಂಥ ಮನೆ ಸಿಗ್ಬೋದು. ಆದರೆ ಈ ಪ್ರಜ್ಞಾವಂತ ತಂದೆ ತಾಯಿಗಳು ಕೂಡ ಅದೇ ಸಂಸ್ಕಾರವನ್ನು ಹೊಂದಿರೋರು ಇರ್ತಾರಲ್ಲ, ಅಂತಹ ವಂಶದಲ್ಲಿ ಹುಟ್ಟೋದು ಅಂಥದ್ದು ಸಿಗೋದು ದುರ್ಲಭ ಅಂತ ಭಗವಂತ ಹೇಳ್ತಾನೆ. ಲೋಕದಲ್ಲಿ ಈ ರೀತಿಯ ಜನ್ಮವು ಅತ್ಯಂತ ದುರ್ಲಭ. ಹಾಗಾದರೆ ಇನ್ಯಾವ ಥರ ಬದುಕ್ಬೋದು, ಇನ್ಯಾವ ಥರ ಸಿಗ್ಬೋದು, ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಹೇ ಕುರುನಂದನ, ಅವನು ತನ್ನ ಪೂರ್ವಜನ್ಮದ ಯೋಗ ಸಾಧನೆಯನ್ನು ಪುನಃ ಮುಂದುವರೆಸುತ್ತಾನೆ, ಪೂರ್ಣ ಸಿದ್ಧಿಗಾಗಿ ಪುನಃ ಪ್ರಯತ್ನ ಮಾಡುತ್ತಾನೆ. ಹಾಗೆ ಅವನು ಹಿಂದಿನ ಜನ್ಮದಲ್ಲಿ ಆಧ್ಯಾತ್ಮ ಸಾಧನೆ ಮಾಡಿದರೆ ಅದು ಮುಂದಿನ ಜನ್ಮದಲ್ಲಿ ಹೇಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಅವನಿಗೆ ಅದೇ ರೀತಿಯ ಒಂದು ಪರಿಸ್ಥಿತಿ ಭಗವಂತ ಅವನಿಗೆ ಒದಗಿಸಿಕೊಡ್ತಾನೆ. ಆ ಭಗವಂತ ಒದಗಿಸಿಕೊಡ್ತಾನೆ ಆ ರೀತಿಯ ಒಂದು ಸಿಚುಯೇಷನ್ನ. ಅದನ್ನು ಅವನು ಗುರುತಿಸ್ಲಿಕ್ಕೆ ಅವನಲ್ಲಿ ಸಂಸ್ಕಾರ ಬರಬೇಕು. ಎಷ್ಟೋ ಸಲ ಗೊತ್ತೇ ಆಗೋದಿಲ್ಲ, ಅಂತಂದು ಮುಂದೆ ಇಡ್ತಾನೆ, ನೋಡು ನೀನದು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಆದರೆ ಮತ್ತೊಂದು ಅವಕಾಶ ಕೊಡ್ತಾನೆ. ಅದನ್ನು ಗುರುತಿಸ್ಕೊಂಡು ಅವನ ಸಾಧನೆಯನ್ನು ಮುಂದುವರಿಸ್ತಾ ಹೋಗಬೇಕು. ಹೇಗೆ ಅಂದರೆ, ಈಗ ಸಂಗೀತ ಕಲಿಯೋರು ಮನೆಯಲ್ಲಿ ಅವರ ಅಪ್ಪ ಅಮ್ಮ ಸಂಗೀತಗಾರ ಆಗಿರ್ತಾರೆ, ಆ ಮಗನಿಗೂ ಸಂಗೀತ ಕಲಿಸ್ಬೇಕು, ಅವನಿಗೂ ಪೂರ್ವಜನ್ಮದ ಸಂಸ್ಕಾರ ಇರುತ್ತೆ, ಅವ್ನಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ, ನೀನು ಸಂಗೀತ ಕಲಿ ಅಂತ. ಆದರೆ ಅವನಿಗೆ ಸಂಗೀತ ಕಲಿಯೋಕ್ಕೆ ಇಷ್ಟ ಇರಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅಂತ ಹೋಗಿರ್ತಾನೆ. ಹಾಗೆ ಹೋದರೆ ಅವ್ನಿಗೆ ಸಂಗೀತ ಬಿಡೋದಿಲ್ಲ ಅದು. ನಮ್ಮಲ್ಲೇ ನೋಡಿ ಎಷ್ಟು ಜನ ಇದ್ದಾರೆ. SP ಬಾಲಸುಬ್ರಹ್ಮಣ್ಯ ಅವರು ಇಂಜಿನಿಯರ್ ಆದರು ಅಲ್ವಾ, ಆಮೇಲೆ ಮಾಡಿದ್ದೇನವರು ಹಾಡು ಹೇಳಿದ್ರು.
ಅಷ್ಟು ಅವರು ಒಳ್ಳೆ ಶಿಷ್ಯರಾಗಿರಲಿಲ್ಲ ಅಂತ ಏನಿಲ್ಲ, ಇದ್ದರು. ರಘು ದೀಕ್ಷಿತ್ ಅಂತ ಹಾಡುಗಾರರು, ಅವ್ರ ಕ್ಲಾಸಲ್ಲೆಲ್ಲ ಒಳ್ಳೆ ರ್ಯಾಂಕ್ ಸ್ಟೂಡೆಂಟೇ ಆಗಿದ್ದರೂ ಕೂಡ ಅವ್ರಿಗೆ ಸಂಗೀತನೇ ಹೇಳ್ಕೊಂಡು ಹೋಯಿತು. ಏನಕ್ಕದು? ಪೂರ್ವಜನ್ಮ ಸಂಸ್ಕಾರ. ಬರೀ ಆ ಸಂಗೀತ ಇದರಲ್ಲೇ ಅಲ್ಲ, ಅಷ್ಟರಲ್ಲಿ ಅದು ಉದಾಹರಣೆ ಕೊಡಲಿಕ್ಕಾಗತ್ತೆ. ಈ ಆಧ್ಯಾತ್ಮದಲ್ಲಿ ರಾಮಕೃಷ್ಣ ಪರಮಹಂಸರಿರ್ಬೋದು, ಶಂಕರಾಚಾರ್ಯರಿರ್ಬೋದು, ಗೌತಮ ಬುದ್ಧ ಇರ್ಬೋದು, ಇವರೆಲ್ಲ ಆ ಚಿಕ್ಕ ವಯಸ್ಸಲ್ಲೇ ಯಾತಕ್ಕವ್ರಿಗೆಲ್ಲ ಆ ರೀತಿಯಲ್ಲಿ ಹೇಳ್ಕೊಂಡು ಹೋಯಿತು. ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ, ಅವರಿಗೆ ಅವರು ತುಂಬ ವಿದ್ಯಾವಂತರು, ಇಂಗ್ಲೀಷ್ ಆಗಿನ ಕಾಲಕ್ಕೆ ಇಂಗ್ಲೀಷ್ MA ಮಾಡಿಕೊಂಡವರು, ಎಡಿಟರ್, ಇಂಗ್ಲೀಷ್ ಪೇಪರ್ಗೆ ಎಡಿಟರ್ ಆಗಿದ್ದವರು, ನ್ಯಾಷನಲ್ ಹೆರಾಲ್ಡ್ ಅನ್ನೋ ಒಂದು ಪೇಪರ್ಗೆ ಸ್ವತಂತ್ರಕ್ಕಾಗಿ ಹೋರಾಟದಲ್ಲೆಲ್ಲ ಭಾಗವಹಿಸಿದವರು. ಆ ರೀತಿಯ ಒಂದು ದೇಶ ಪ್ರೇಮ ಇದು ಎಲ್ಲ ಇರೋರು ಈ ಆಧ್ಯಾತ್ಮ ವಿದ್ಯೆಗೆ ಹೇಗೋ ಸಿಕ್ಕಾಕ್ಕೊಂಡ್ರು. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಸನ್ಯಾಸ ತಗೋ ಅಂತ ಹೇಳಿದ್ರೆ ತೊಗೊಳ್ತೀನಿ ಅಂತಲೂ ಕೇಳಿದ್ರು ಅವ್ರು. ನಾನು ಹೋಗಿ ಇಲ್ಲೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳುವಾಗ ಸನ್ಯಾಸ ತಗೋ ಅಂತ ಹೇಳಿದ್ರಂತೆ ಅವ್ರಿಗೆ. ಅವ್ರು ಬದ್ರಿಗೆ ಹೋಗ್ಬಿಟ್ರಂತೆ, ಡಿಸಿಷನ್ ತೊಗೊಳ್ಬೇಕಲ್ಲ. 40 ದಿನ ಬದ್ರಿಲಿ ಕೂತ್ಕೊಂಡು ಯೋಚಿಸಿದ್ರಂತೆ, ಅಲ್ಲ ನಾನು ಸನ್ಯಾಸ ತಗೊಳ್ಬೇಕಾ, ಇಲ್ಲ ನಾನು ಹೋಗಿ ನನ್ನ ಪತ್ರಕರ್ತನ ಕೆಲಸ ಮಾಡಬೇಕಾ? ಆ ಪತ್ರಕರ್ತನ ವಾಸನೆ ಇತ್ತಲ್ವ ಅವ್ರಿಗದು, ಅದು ಮಾಡಬೇಕು ಅಂತ ಎಳಿತಾ ಇತ್ತು. ಪತ್ರಕರ್ತನಾಗಿ ನಾನು ಹೋಗಿ ಕೆಲಸ ಮಾಡಬೇಕಾ, ಇದು ತಗೊಳ್ಬೇಕಾ? ಇಲ್ಲಿ ನೋಡು, ಇದು ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಇದೆ, ಆಧ್ಯಾತ್ಮ ವಿದ್ಯೆ ಇದೆ, ಇಲ್ಲಿ ಪ್ರಪಂಚ ನಿನಗೆ ಕೊಡ್ಬೋದಾದ ಸುಖ ಮತ್ತು ಅಂತಸ್ತು ಎಲ್ಲ ಇರೋದಿದೆ, ಇದು ಬೇಕಾ 40 ದಿನ ಯೋಚನೆ ಮಾಡಿದ್ರಂತೆ. ಅವರು ಎಷ್ಟೋ ಸಲ ನಾನು ಈ ಹುಟ್ಟದಾಗಿಂದ ಮಾಡ್ಕೊಂಡು ಬಂದಿರೋದೇ ಅದನ್ನೇ ಮಾಡೋಕ್ಕೆ ಹೋಗ್ಬಿಡ್ತೀನಿ ಪತ್ರಕರ್ತನ ಕೆಲಸ ಅಂತ ಅಂದ್ಕೊಂಡ್ರೆ ಇದು ಬಿಡ್ತಾ ಇಲ್ವಂತೆ. ಏನಿದು? ಈ ವಾಸನೆ ಬಿಡ್ತಾ ಇಲ್ಲ. ಯಾವುದು? ಸನ್ಯಾಸ ತೊಗೋಬೇಕು, ಇಷ್ಟೊಂದು ಸುಂದರವಾಗಿದೆ, ನಾನು ಇದನ್ನು ಹೇಗೆ ಬಿಡಲಿ ಅಂತ. ಅವ್ರು ಇವತ್ತು ಅವ್ರದ್ದು ಪ್ರವಚನಗಳು ಕೇಳಿದ್ರೆ ಪ್ರವಚನಗಳಲ್ಲಿ ಹೇಳಿದ್ದಾರೆ ಅವರೇ ಸ್ವತಃ, ಕಡೆಗೆ ನಾನು ಇದನ್ನು ಚೂಸ್ ಮಾಡಿಕೊಂಡೆ ಅಂತ. ನಾನು ಅಂದರೆ ಅದು ಹೇಗೆ ದಾರಿಯನ್ನು ತೋರಿಸುತ್ತೆ ಅಂತ ಹೇಳೋದಕ್ಕೆ. ಆ ದಾರಿ ತೋರಿಸಿದಾಗ ಆ ನಿರ್ಧಾರ ತಗೊಳ್ಳೋದಿರುತ್ತಲ್ಲ, ಅದು ನಮ್ಮ ಕೈಲಿರುತ್ತೆ. ಆ ನಿರ್ಧಾರ ತಗೊಳ್ಬೇಕಾದ ಕ್ಷಣ ಬಹಳ ಮುಖ್ಯ. ಹಾಗಾಗಿ ಸ್ವಾಮೀಜಿಯವರು ಸನ್ಯಾಸ ತಗೊಂಡ್ರು. ಅದನ್ನು ನೋಡಿ, ಅವರು ವಿದ್ಯಾವಂತರು, ಇಂಗ್ಲೀಷಿನಲ್ಲಿ ಪ್ರವಚನ ಮಾಡ್ಬೋದಾದಂತಹ ಒಂದು ದೊಡ್ಡ ಏನದು ರೆವಲ್ಯೂಷನ್ನೇ ಮಾಡಿದ್ರು ಅವರು. ಯಾಕಂದರೆ ಆಗೆಲ್ಲ ಸಂಸ್ಕೃತವನ್ನು ಅಥವಾ ಅಧ್ಯಾತ್ಮವನ್ನು ಇಂಗ್ಲೀಷಿನಲ್ಲಿ ಹೇಳ್ಕೊಟ್ರೆ ಅದು ಮಡಿವಂತಿಕೆ ಹೋಗುತ್ತೆ ಅಂತೆಲ್ಲ ಅವರನ್ನು ತುಂಬ ಅಪೋಸ್ ಮಾಡಿದ್ರು. ಇಷ್ಟರ ಮಧ್ಯೆ ಕೂಡ ಅವರು ಆಂಗ್ಲ ಭಾಷೆಯಲ್ಲಿ ಬಹಳಷ್ಟು ಪ್ರವಚನಗಳನ್ನು ಮಾಡಿದ್ರು. ಅವ್ರು ಅವ್ರದೇ ಜೀವನದಲ್ಲಿ ಹೇಳ್ಕೊಳ್ಳುವಾಗ ಅಕಸ್ಮಾತ್ ಅವ್ರನ್ನ ಆ ಕಡೆ ಹೇಳ್ಕೊಂಡು ಹೋಗಿದ್ದು ಅಂತಲೇ ಹೇಳ್ತಾರೆ ಅವರು. ಅವರಾಗಿ ಸ್ವಂತಹ ನಾನು ಸನ್ಯಾಸಿ ಆಗಬೇಕು ಅಂತ ಹೋದವನಲ್ಲ, ನಾನೊಬ್ಬ ಪತ್ರಕರ್ತನಾಗಿದ್ದೆ. ಅಲ್ಲೂ ಕೂಡ ಹೋಗಿ ಆ ಸ್ವಾಮೀಜಿಗಳವರು ಏನೇನು ಮಾಡ್ತಾರೆ ಅದೆಲ್ಲ ಸುಳ್ಳು ಅಂತ ಹೇಳಿ ಬಯಲು ಮಾಡಬೇಕು ಅಂತ ಹೋಗಿದ್ದವರು ಆ ವಿದ್ಯೆಯನ್ನು ಕಲಿತು ಸನ್ಯಾಸ ದೀಕ್ಷೆ ತಗೊಳ್ಳೋ ಹಾಗಾಯಿತು. ಹಾಗೆ ಭಗವಂತ ಯೋಗ ಭ್ರಷ್ಟನಾಗ್ಲಿಕ್ಕೆ ಆದರೂ ಕೂಡ ಮುಂದಿನ ಜನ್ಮದಲ್ಲಿ ಅವನು ಅದನ್ನು ಮುಂದುವರಿಸ್ಬೋದು. ಆ ಯೋಗ ಅವನು ಪ್ರಾರಂಭಿಸಿದರೆ ಅದರಲ್ಲಿ ನಷ್ಟ ಅನ್ನೋದು ಇಲ್ಲವೇ ಇಲ್ಲ. ಅದನ್ನು ಮಾಡ್ತಾ ಇರುವಾಗ ಸಿಗುವಂಥ ಸುಖ ಇದ್ದೇ ಇದೆ. ಅದು ಗುರಿ ಮುಟ್ಲಿಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಅವಕಾಶ ಇರುತ್ತೆ ಮುಂದಿನ ಜನ್ಮದಲ್ಲಿ ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಆದ್ದರಿಂದ ನಮ್ಮ ಪ್ರಯತ್ನವನ್ನು ನಾವು ಯಾರೂ ನಿಲ್ಲಿಸೋದು ಬೇಡ, ಮುಂದುವರಿಸೋಣ. ಅಲ್ಲಿಗೆ ನಿಲ್ಲಿಸಿರ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.